ಗುಡ್ ಮಾರ್ನಿಂಗ್. ನಾವು ಮುಂಚೆನೆ ಎಲ್ಲಿಗೆ ಹೊಂಟೀವಿ ನೋಡ್ರಿ. ಎಲ್ಲಿಗೆ ಹೊಂಟೀವಂತ ತೋರಿಸ್ತೀನಿ. ನೋಡ್ರಿ ಕಾರ್ ತೊಗೊಂಡು ಹೊಂಟೀವಿ. ನಮ್ಮ ಯಜಮಾನನ ಆದ್ರತ್ತ ವಿಡಿಯೋದಾಗ ಬರಲ್ಲ ಅಂತ ಬರ್ರಿ ಎಲ್ಲಿಗೆ ಹೊಂಟೀನಿ ಎಲ್ಲಿಗಿಲ್ಲ ಅಂತ ತೋರಿಸ್ತೀನಿ. ಸೂರ್ಯ ಎಷ್ಟು ಚಂದ ಕಾಣಕತ್ತಾನ ಇಲ್ಲಿ ಈ ಕಡೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ನಾವು ಇಲ್ಲಿ ಒಬ್ಬರ ಮನೆಗೆ ಬಂದಿದ್ದೀವಿ. ವಾತಾವರಣ ನೋಡ್ರಿ ಎಷ್ಟು ಚಲೋ ಐತಿ. ಮೇಕೆ ಮರಿ, ಕೋಳಿ 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 ಇದು ನೋಡಿ ಎಷ್ಟು ಚಂದ ಐತಿ. ಬಾ ಬರೋಂಥದ್ದು ಎತ್ಕೋದಕ್ಕೆ ಅನ್ನಿಸ್ತದ ನೋಡಿದ್ದು. ಆಧಾರ ಐತಿ ಬೂದಿ ಐತಿಲ್ಲ, ಆಧಾರ ಹಚ್ಕೊಂಡು ಗಣಜಿ ಲಂಜಿದೆ ಅಂತಂದು ಸಣ್ಣ ಮಾಡಿ ಹಚ್ಗೆ ಆಯ್ತು. ಆಯ್ತು ಇನ್ನು ಜಳಕ ಆಯ್ತು, ಪೂಜೆ ಆಯ್ತು. ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬಂದೀವಿ ನಾವು ಇವಾಗ. ಇಲ್ಲೆಲ್ಲ ರೋಡ್ ಹತ್ರ ಗಾಡಿ ಹೊಂಟಾವ ನೋಡ್ರಿ. ಎಲ್ಲ ಹೊಲಕ್ಕೆ ಹೊಂಟಾರ ಜನ. ಇದು ಒಂದು ಊರಿಗೆ ಬಂದೀವಿ. ಇಲ್ಲೇನೋ ಔಷಧಿ ಕೊಡ್ತಾರಂತ ಔಷಧಿ ತೊಗೊಳಕ್ಕೆ ಬಂದೀವಿ. ಇದು ಯಾರ್ದು ಕಾರು? ನಮ್ಮ ರವಿ ಅಣ್ಣನ ಕಾರ್ ಇದ್ದಂಗೆ ಐತಿ. ಅಲ್ಲ ಯಾರ್ದೋ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಬಂದೀವಿ ನಾವು. ಈ ಊರು ನೋಡ್ರಿ ಎಷ್ಟು ಚಂದ ಅದಾವ. ಮನೆಗೊಂದು ಗಿಡ ಅದಾವ ನೋಡ್ರಿ. ಇಲ್ಲಿ ಎಷ್ಟು ಗಿಡ ಅದಾವ ಅಂದ್ರೆ ಮಸ್ತ್ ಗಿಡಗಳದಾವ ಇಲ್ಲಿ. ಇಲ್ಲಿ ನೋಡ್ರಿ ಬಾಳೆ ಗಿಡ, ತೆಂಗಿನ ಗಿಡ, ಬೇವಿನ ಮರಗಳು ನೋಡ್ರಿ. ಎಲ್ಲಿ ನೋಡಿದ್ರು ಹಸ್ರು ಹಸ್ರಾಗಿ ಕಾಣಿಸಾಕತ್ತದ. ಮನೆ ಹತ್ರ ಎಲ್ಲ ಒಂದೊಂದು ಮನೆಗೂ ಒಂದೊಂದು ಗಿಡ ಅದಾವ ನೋಡ್ರಿ ಇಲ್ಲಿ. ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್, ನಾವು ಇವಾಗ ದೇವರಿಗೆ ಹೂವು ಕಟ್ಟಕತ್ತೀವಿ ನೋಡ್ರಿ. ಹೂವು ತಂದಾರ. ಇಲ್ಲಿ ನೋಡ್ರಿ ಇಲ್ಲಿ 2 ಮೂಟೆ ಐತಿ. ಇವಾಗ ಇಷ್ಟು ಮತ್ತೆ ಇಷ್ಟು. ಇವಾಗೆಲ್ಲ ಹೂವು ಕಟ್ಟಾಕತ್ತೀವಿ ನೋಡ್ರಿ. ದೇವ್ರಿಗೆ ಗುಡಿಗೆ ಡೆಕೋರೇಷನ್ ಮಾಡಕ್ಕೆ ಹೂವು ತಂದಾರ. ಇವಾಗ ಹೂವು ಕಟ್ಟಾಕತ್ತೀವಿ. ಹುಡುಗರ್ಗಂತೂ ಭಾಳ ಅಂದ್ರೆ ಭಾಳ ಕಿರಿಕಿರಿ ಆಗಿಬಿಟ್ಟವ. ಈಗ 2-3 ವಾರ ಒಡೆ ಹೋಗ್ಯಾವ. ಈಗ ಇವನಿಗೆ ಸ್ವಲ್ಪ ಯಾಕೋ ಹುಷಾರಿಲ್ಲ ಅಂತ ಆಗ್ಯದ. ಆದ್ರೂ ಕುಣಿದಾಡೋದು ಮಾತ್ರ ಏನು ಕಮ್ಮಿ ಆಗಿಲ್ಲ. ಕಮ್ಮಿ ಆಗಿಲ್ಲ. ಕುಣಿದಾಡೋದು ಕಮ್ಮಿ ಆಗ್ಯದ, ಕುಣಿದಾಡೋದು ಕಮ್ಮಿ ಆಗಿಲ್ಲ ನೋಡ್ರಿ. ಇಲ್ಲಿ ಮಯೂರ್ ಅದಾನ. ಇನ್ನೊಂದು 3-4 ಹುಡುಗರು ಹೋಗ್ಯಾವ ತಳಗೆ. ಈಗ ಹೋದವು ನೋಡ್ರಿ. ಇಷ್ಟೊತ್ತನ ಗದ್ಲ ಮಾಡಿ ಇಲ್ಲಿ ಹೋಗ್ಬೇಕಳ ಸುಂದ್ರಿ ನೋಡ್ರಿ. ಇಲ್ಲಿ ಹೂವನ ನಾವು ಪುಣಿಸ್ದಂಗೆಲ್ಲ ಈಕಿ ಜೋಡ್ಸಾಕತ್ತಾವ. ಈಕಿ ನಮ್ಮ ಸಾಕ್ಷಿ, ನಮ್ಮ ಅಣ್ಣ ನಮ್ಮ ಮಗಳು. ಅಪ್ಪಾಜಿ ಹೋಗಮ್ಮ ಪುರಾಣ ಕೇಳಕ್ಕ. ಟೈಮ್ ಆಯ್ತಲ್ಲ, ನಡಿ ಹೋಗಮ್ಮ. ಒಲ್ಲ ನೀ ಬರಲ್ಲ? ಮಮ್ಮಿ ನೋಡಿ ಹೆಂಗೆ ತೇರಾಗ. ಮಮ್ಮಿ ನೋಡಿ ಹೆಂಗೆ ತೇರಾಗ. ಚಲೋ ಕಾಣತ್ತ ಇಲ್ಲ ನಿಮ್ಮ ಮಮ್ಮಿ? ಸುಂದ್ರ ಪುರಾಣ ಕೇಳಕ್ಕೆ ಬರ್ತಿ? ಸ್ವೀಕರಿಸ್ತಾರೆ ಅಂತಂದ್ರೆ ಎಷ್ಟು ಹರ್ಷ ಆಗಿರ್ಬಾರ್ದು, ಹೌದಾ? ಇವತ್ತಿಗೂ ಕೂಡ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ಅಂದ್ರೆ ತಿರುಪತಿ ತಿಮ್ಮಪ್ಪ. ಆ ತಿರುಪತಿ ತಿಮ್ಮಪ್ಪನಿಗೆ ಮೊದಲ ಸಂಕಲ್ಪ ಪೂಜೆ ನಡೆಯೋದು ನಮ್ಮ ಸುರಪೂರಿನ ರಾಜರ ಮನೆತನದ ಮೊದಲ ಹೆಸರು ಬರುತ್ತದೆ. ಅಂತ ಕೊಡುಗೈದಾರಿಗಳು ಸುರಪುರದ ಜನ ಇಲ್ಲೇ ಗೊತ್ತಾಗ್ತದೆ. ಚಪ್ಪಾಳೆಯನ್ನು ತಟ್ಟಿ ಹರಾಜಿಗೆ ಹೋಗ್ತಕ್ಕಂಥ ಭಕ್ತಾದಿಗಳನ್ನು ಪ್ರೋತ್ಸಾಹಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಾಧಕರಿಗೆ, ಶರಣ ಸಂತರಿಗೆ ಗ್ರಾಮದ ವತಿಯಿಂದ, ಈ ಜಾತ್ರಾ ಮಹೋತ್ಸವದ ವತಿಯಿಂದ ಗೌರವದ ಸನ್ಮಾನ ನಡೆಯುವಂತಹ ಕಾರ್ಯಕ್ರಮ ಇದು. ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ರವಿ ಮತ್ತು ನಾಗರಾಜ್ ಮುತ್ತರನ್ನ ವಿಶಿಷ್ಟ ರೀತಿಯಲ್ಲಿ ಸನ್ಮಾನಿಸಲು ಅಯ್ಯಣ್ಣ
ನಾಗರಾಜ್ ಮತ್ತು ಅವರ ಮಾವನವರು ಕೂಡ ವೇದಿಕೆ ಮೇಲೆ ಹೃದಯಾರವಿಂದೆ ಭವ ಭವಾನಿ ಸವಿತ ನಮಾಮಿ ಕರ್ಪೂರ ಅರಹೋ ವಿಷ್ಣು ಧನ್ಯಾದೇವಿ ಸರ್ವಮಂಗಲಂ ಪ್ರಿಯಾದಿವಾದಿಂ ಸಾಂ ಸರ್ವಂ ಜಯ ಮಂಗಲಂ ಜಯ ನಮ ಪಾರ್ವತಿ ವಿಶ್ವರ ಹರ ಮಹಾದೇವ जगद्विमानेश्वर महाराज की गुरु कुमारेश्वर महाराज की जय मंगलम जय नम पार्वती ईश्वर हर महादेव ನಮ್ಮ ಅಣ್ಣ ಹೆಂಡ್ತಿ ಎಲ್ಲರೂ ನಿಂತಾರ ನೋಡ್ರಿ ಇಲ್ಲಿ ನೋಡ್ರಿ ಪುರಾಣಕ್ಕೆ ಎಷ್ಟು ಜನ ಬಂದಾರ. ಭಕ್ತರು ನಾಳೆ ಕೂಡ ಹರಾಜು ಇರ್ತದ. ತೊಟ್ಟಿಲು ಮತ್ತು ಪರ್ಸ್ ಬಟ್ಟಲು ಇನ್ನಿತರ ವಸ್ತುಗಳು ಇರ್ತದ. ಅದರಲ್ಲಿ ಕೂಡ ಎಲ್ಲ ಭಕ್ತರು ಹರಾಜಿನಲ್ಲಿ ಕೂಡ ಭಾಗವಹಿಸಬೇಕಂತ ಕೇಳಿಕೊಳ್ಳೋದ್ರ ಜೊತೆಯಲ್ಲಿ ಆರಾಮಿದ್ದಿ? ಯಾವಾಗ ಬಂದಿ? ಇವತ್ತೇ ಬಂದಿ? ನೋಡ್ರಿ ನಮ್ಮ ಪ್ರೀತಿ ಬಂದಾಳ. ಎಲ್ಲ ನೋಡ್ರಿ ನಮ್ಮ ಅಕ್ಕ ಬಂದಾಳ. ಅಕ್ಕ ಬಾರಿ ಕಾಣಕತ್ತಿದ್ದ ಒಳ್ಳೆ ಕಡೆ ಸರಿ. ಇಲ್ಲ ನೋಡು ನೋಡ್ರಿ ನಮ್ಮಮ್ಮ ನಿಂತಾರ ಇಲ್ಲಿ. ಇಷ್ಟೊತ್ತು ನೋಡ್ರಿ ಬೆಳಗ್ಗಿಂದ ಏನೇನಾಯ್ತು ಅಂತ ತೋರಿಸಿದ್ದೀನಿ. ಇವಾಗ ಪುರಾಣಕ್ಕೆ ಬಂದಿದ್ವಿ. ಇವತ್ತು ಹರಾಜು ಇತ್ತು. ಸ್ವಲ್ಪ ಹರಾಜೆಲ್ಲ ಕೂಗಿದ್ದಾರೆ, ಇನ್ನೊಂದು ಸ್ವಲ್ಪ ಇದೆ, ನಾಳೆ ಕೂಗ್ತಾರೆ ನೋಡ್ರಿ ಹರಾಜು. ಇವಾಗ ಪುರಾಣ ಎಲ್ಲ ಮುಗೀತು. ನಾವು ನಮಸ್ಕಾರ ಮಾಡಿಕೊಂಡು ಇವಾಗ ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಜನ ಬಂದಿದ್ದರು, ಇವರು ಕುದುರೆಕಾರರು ಅಂಥೇಳಿ ಅವರೆಲ್ಲ ಬಂದಿದ್ದರು. ಅವ್ರಿಗೆಲ್ಲ ಸನ್ಮಾನ ಮಾಡಿದರು. ಇವಾಗ ಅವರು ಪಾಚನಕಟ್ಟಿ ಹತ್ರ ನಿಂತು ಫೋಟೋ ತೆಗೆಸ್ಕೊತಾ ಇದ್ರು ನೋಡ್ರಿ. ತುಂಬ ಜನ ಬಂದಿದ್ದಾರೆ. ಇವತ್ತು ಪ್ರಸಾದಕ್ಕೆ ಇಲ್ಲಿ ಸಜ್ಕ ಮಾಡ್ಸ್ಯಾರ ನೋಡ್ರಿ. ಸಜ್ಕ ಅನ್ನ ಸಾರು ಇವತ್ತಿನ ಪ್ರಸಾದ ಇದು ಇತ್ತು. ಇವಾಗ ಎಲ್ಲರೂ ಸೇರಿ ಊಟ ಮಾಡಾಕತ್ತೀವಿ. ಇಲ್ಲಿ ನೋಡ್ರಿ ನಮ್ಮ ಅಕ್ಕ ನಮ್ಮ ಅಣ್ಣನ ಮಗನಿಗೆ ಊಟ ಮಾಡ್ಸಾಕತ್ತಾಳ. ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಇವಾಗ ನಾವು ಪ್ರಸಾದನ ತೊಗೊತಾ ಇದ್ದೀವಿ. ಇವತ್ತಿನ ವ್ಲಾಗ್ ಈ ಥರ ಇತ್ತು ನೋಡ್ರಿ. ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಒಳ್ಳೆ ವಿಡಿಯೋಗಳು ಬರ್ತಾವೆ, ಹಾಗೆ ನೋಡಿ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇಲ್ಲೆಲ್ಲ ದೇವ್ರದ್ದು ಹಾಡು ಹಾಕಿದಾರೆ ರೀ, ದೊಡ್ಡದು ಒಂದು ಮೈಕ್ ಹಚ್ಚಿ. ಹಂಗಾಗಿ ನಾನಿಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಇಲ್ಲಿ ನೋಡೋಕ್ಕೆ ಒಂಥರ ಚೆಂದ ಇತ್ತು ನೋಡ್ರಿ. ಎಷ್ಟೊಂದು ಜನ ಬಂದಿದ್ದಾರೆ. ಇಲ್ಲೆಲ್ಲರೂ ಸೇರಿ ಊಟನೂ ಮಾಡ್ತಾಯಿದ್ದಾರೆ. ಪ್ರತಿದಿನ ಇಲ್ಲಿ ದಾಸೋಹ ಇರುತ್ತೆ. 11 ದಿನ 9 ದಿನ ಪುರಾಣ ಇರುತ್ತೆ. 2 ದಿವಸ ಫಂಕ್ಷನ್ಗಳಿರ್ತಾವೆ. ಟೋಟಲ್ 11 ದಿನ ನೋಡ್ರಿ ಫಂಕ್ಷನ್ ಇರೋದು. ಏನೇನಾಗುತ್ತಂತ ಹಂಗೆ ಡೈಲಿ ಒಂದೊಂದು ವ್ಲಾಗ್ನ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಅನ್ನ ಸಾರು ಲಾಸ್ಟಿಗೆ ಇವತ್ತು ಪ್ರಸಾದಕ್ಕೆ ಸಜ್ಜಕ ಅನ್ನ ಸಾರು ಮಾಡ್ಸ್ಯಾರ ನೋಡಿ. ದಾಸೋಹ ಊಟ ಮಾಡಾಕತ್ತೀವಿ. ಏನಜ್ಜಿ ಬರ್ತದ? ಮಾತಾಡಿ. ಏನು ಮಾತಾಡ್ತೇನ? ರುಚಿಯಾಗ್ಯದ. ಭಾಳ ಚಂದ ಆಯ್ತು. ಜನ ಜಾಸ್ತಿ. ನಮ್ಮವ್ವ ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾವು ಇಲ್ಲಿ ಪಾಚನಕಟ್ಟಿ ಹತ್ರ ಇದ್ದೀವಿ. ಇದು ಶಿಶಿನಾಳ ಶರೀಫಂದು ಏನು ಪುರಾಣ ಇಟ್ಟಾರ ನೋಡ್ರಿ, ಅದ್ರದ್ದು ತೊಟ್ಲ ಇದು. ನಾಳೆ ಹರಾಜ್ ಐತಿದ್ದು ಇಲ್ಲಿಟ್ಟಾರ ನೋಡ್ರಿ. ಇದೇ ತೊಟ್ಲ ನಾಳೆ ಹರಾಜ್ ಇರೋದು ನೋಡ್ರಿ. ಆ ಕಡೆಗೊಂದು ದೇವರು, ಈ ಕಡೆಗೊಂದು ದೇವರು, ಮಧ್ಯದಲ್ಲಿ ತೊಟ್ಟಿಲು. ತೊಟ್ಟಿಲಲ್ಲಿ 2 ಕಂದಮ್ಮಗಳು ಮುಚ್ಚಾರ ಕಾಣಿಸೋಲ್ತು ನೋಡ್ರಿ. ತೊಟ್ಲ ಎಷ್ಟು ಮಸ್ತ್ ಐತಿ ಅಂದ್ರೆ ಮಸ್ತ್ ಐತಿ ತೊಟ್ಲ. ನೋಡ್ರಿ ಹಿಂಗೆ ಕಾಣಕತ್ತದ. ಇದು ಮಸ್ತ್ ಐತಿ ನೋಡ್ರಿ ತೊಟ್ಲ. ಇಲ್ಲಿ ಊಟ ಮಾಡ್ಲಾತ್ತಾರ.
ಊಟ ಮಾಡಕತ್ತಾರ ನೋಡ್ರಿ ಇಲ್ಲಿ ಎಲ್ಲರೂ.